ಬಾಗಲಕೋಟೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ ಕಾಂಗ್ರೆಸ್ ಉಪಚುನಾವಣೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲು ಒಂದೇ ದಿನ ಬಾಕಿ. ಬಾಗಲಕೋಟೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ ಕಾಂಗ್ರೆಸ್ ಉಪಚುನಾವಣೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲು ಒಂದೇ ದಿನ ಬಾಕಿ. ಇದೀಗ ಬಾಗಲಕೋಟೆಯ ಬಸವೇಶ್ವರ ವೃತ್ತದಲ್ಲಿ ಬೃಹತ್ ಸಮಾವೇಶ. ಸಿಎಂ ಸಿದ್ದು ಹಾಗೂ ಹಲವು ಸಚಿವರಿಂದ ಮೇಟಿ ಪರ ಮತಬೇಟೆ. ಉಮೇಶ್ ಮೇಟಿ ಗೆಲುವಿಗೆ ಅಬ್ಬರದ ಪ್ರಚಾರ ಮಾಡ್ತಿರುವ ಕಾಂಗ್ರೆಸ್. 1,000ಕ್ಕೂ ಹೆಚ್ಚು ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿ. ಬಾಗಲಕೋಟೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ ಕಾಂಗ್ರೆಸ್. ಉಪಚುನಾವಣೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲು ಒಂದೇ ದಿನ ಬಾಕಿ. ಹೀಗಾಗಿ ಈ ನಿಟ್ಟಿನಲ್ಲಿ ಶಕ್ತಿ ಪ್ರದರ್ಶನವನ್ನ ಮಾಡುವುದಕ್ಕೆ ಕಾಂಗ್ರೆಸ್ ಮುಂದಾಗಿರುವಂತದ್ದು. ಉಮೇಶ್ ಮೇಟಿ ಪರ ಮತ ಯಾಚನೆಗೆ ಮುಂದಾಗಿದ್ದಾರೆ. ಉಪಚುನಾವಣೆಗೆ ಕೇವಲ 2 ದಿನಗಳ ಕಾಲ ಮಾತ್ರ ಬಾಕಿ ಇದ್ದು ನಾಳೆಗೆ ಬಹಿರಂಗ ಪ್ರಚಾರ ಕೂಡ ಅಂತ್ಯವಾಗುತ್ತೆ. ಅದಾದ ಬಳಿಕ ಡೋರ್ ಟು ಡೋರ್ ಕ್ಯಾಂಪೇನಿಂಗ್ ಕೂಡ ಇರುತ್ತೆ. ಇವತ್ತು ಕಾಂಗ್ರೆಸ್ನವರು ಒಂದು ಬೃಹತ್ ಸಮಾವೇಶವನ್ನು ಕೂಡ ಆಯೋಜನೆ ಮಾಡಿದ್ದಾರೆ. ಇಲ್ಲೇ ಬಾಗಲಕೋಟೆಯಲ್ಲಿ ಇರತಕ್ಕಂಥ ಬಸವೇಶ್ವರ ಸರ್ಕಲ್ ಏನಿದೆ ಇಲ್ಲಿ ಒಂದು ಸಮಾವೇಶವನ್ನು ಕೂಡ ಆಯೋಜನೆ ಮಾಡಿದ್ದಾರೆ. ಈ ಸಮಾವೇಶಕ್ಕೆ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯನವರು ಇನ್ನು ಉಳಿದಂತೆ ಬಹುತೇಕ ಸಚಿವರು MB ಪಾಟೀಲ್ ಆಗಿರ್ಬೋದು, RV ತಿಮ್ಮಾಪುರ ಆಗಿರ್ಬೋದು, ಈ ರೀತಿಯಾಗಿ ಅಶೋಕ್ ಪಟ್ಟಣ ಸಾಕಷ್ಟು ಜನ ಕೂಡ ಅವ್ರಿಗೆ ಸಾಥ್ ನೀಡೋದಕ್ಕೂ ಕೂಡ ಬಂದಿದ್ದಾರೆ. ಜೊತೆಗೆ ಇವತ್ತು ಜಮೀರ್ ಅಹಮದ್ ಖಾನ್ ಅವರು ಕೂಡ ಅಷ್ಟೇ ನಿನ್ನೆ ದಾವಣಗೆರೆಗೆ ತೆರಳಿ ಇವತ್ತು ಕೂಡ ಬಾಗಲಕೋಟೆಗೆ ಈಗಾಗಲೇ ಆಗಮಿಸಿದ್ದಾರೆ. ಅವರು ಕೂಡ ಇಲ್ಲಿ ಇವತ್ತು ಈ ವೇದಿಕೆಯ ಕಾರ್ಯಕ್ರಮಕ್ಕೆ ಬರ್ತಾರೆ. ಈಗಾಗಲೇ ನೀವು ನೋಡ್ತಾ ಹೋಗ್ಬಹುದು. ಇನ್ನೇನು ಕೆಲವೇ ಸಮಯದಲ್ಲಿ ಅಂದ್ರೆ ಸುಮಾರು ಒಂದು ಅರ್ಧ ಗಂಟೆ ಅಥವಾ 1 ಗಂಟೆಯಲ್ಲಿ ಈ ಕಾರ್ಯಕ್ರಮ ಕೂಡ ಆರಂಭವಾಗುತ್ತೆ. ಈಗಾಗಲೇ ಸಾಕಷ್ಟು ಜನ ಇಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಈಗಾಗಲೇ ಇಲ್ಲಿ ಜಮಾವಣೆ ಕೂಡ ಆಗಿದ್ದಾರೆ. ನೀವು ನೋಡ್ತಾ ಹೋಗ್ಬೋದು ವೇದಿಕೆಯಲ್ಲೂ ಕೂಡ ಯಾವ ರೀತಿಯಾಗಿ ಸಿದ್ಧತೆ ಆಗಿದೆ ಅಂತ. ವೇದಿಕೆ ಮೇಲೂ ಕೂಡ ಒಂದಿಷ್ಟು ಚೇರ್ಗಳನ್ನ ಹಾಕಲಾಗಿದೆ. ಯಾಕಂದ್ರೆ ಸಾಕಷ್ಟು ಸಚಿವರು ಕೂಡ ಇಲ್ಲಿ ಆಗಮಿಸಲಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಆದ್ರೆ ನಿಜಕ್ಕೂ ಇದೊಂದು ರೀತಿಯಾಗಿ ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನ ಅಂತಾನೆ ಹೇಳಬಹುದು. ಇನ್ನೇನು 2 ದಿನಗಳ ಕಾಲ ಉಳಿದಿರೋ ನಿಟ್ಟಿನಲ್ಲಿ ಒಂದು ಬಹಿರಂಗ ಸಮಾವೇಶ ಮಾಡಿ ಒಂದು ಶಕ್ತಿ ಪ್ರದರ್ಶನ ಮಾಡೋದಕ್ಕೂ ಕೂಡ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ. ಈಗಾಗಲೇ ನೀವು ನೋಡ್ತಾ ಹೋಗ್ಬೋದು ಸಾಕಷ್ಟು ಜನ ಸೇರ್ತಾನೆ ಇದ್ದಾರೆ. 100ಕ್ಕೂ ಹೆಚ್ಚು 1000ಕ್ಕೂ ಹೆಚ್ಚು ಕಾರ್ಯಕರ್ತರು ಈಗಾಗಲೇ ಇಲ್ಲಿ ಜಮಾವಣೆ ಆಗಿದ್ದಾರೆ. ಆದ್ರೆ ಕಾರ್ಯಕ್ರಮ ಆರಂಭವಾದಂತಹ ಸಂದರ್ಭದಲ್ಲಿ ಎಷ್ಟು ಜನ ಇಲ್ಲಿ ಬರ್ತಾರೆ ಅಂತ ಕೂಡ ಕಾದ್ ನೋಡ್ಬೇಕಾಗಿರುತ್ತೆ. ಇದರ ಜೊತೆಗೆ ನಾಳೆ ಕೂಡ ಅಷ್ಟೇ, ನಾಳೆಯೂ ಕೂಡ ಒಂದು ಬೇರೆ ಸಭೆ ಮಾಡಬೇಕು ಅನ್ನೋ ಒಂದಿಷ್ಟು ಆಲೋಚನೆಯಲ್ಲೂ ಕೂಡ ಕಾಂಗ್ರೆಸ್ನವರು ಇದ್ರು ಅಂತ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಜೊತೆಗೆ ಈಗಾಗಲೇ ಬಾಗಲಕೋಟೆಗೆ CM ಸಿದ್ದರಾಮಯ್ಯನವರು ಕೂಡ ಅಷ್ಟೇ 4ಕ್ಕೂ ಹೆಚ್ಚು ಬಾರಿ ಬಾಗಲಕೋಟೆಗೆ ಬಂದು ಪ್ರಚಾರವನ್ನ ಕೂಡ ಮಾಡಿದ್ದಾರೆ. ಅವ್ರಿಗೂ ಕೂಡ ಅಷ್ಟೇ ಇದು ಬಾಗಲಕೋಟೆ ಒಂದ್ ರೀತಿಯಾಗಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ಅವರು ಸೆಲೆಕ್ಟ್ ಮಾಡದಂತ ಅಭ್ಯರ್ಥಿಗೆ ಕೂಡ ಇಲ್ಲಿ ಟಿಕೆಟ್ ಕೊಡಲಾಗಿದೆ. ಆ ನಿಟ್ಟಿನಲ್ಲಿ ದಾವಣಗೆರೆಗಿಂತ ಹೆಚ್ಚು ಫೋಕಸ್ ಬಾಗಲಕೋಟೆಯ ಮೇಲೆ ಮುಖ್ಯಮಂತ್ರಿ ಅವರು ಇಟ್ಟಿದ್ರು. ಜೊತೆಗೆ ಅವರ ಪುತ್ರರಾದಂತ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಅಷ್ಟೇ ಸಾಕಷ್ಟು ದಿನಗಳಿಂದ ಇಲ್ಲೇ ಬಾಗಲಕೋಟೆಯಲ್ಲೇ ಉಳಿದುಕೊಂಡು ಒಂದಿಷ್ಟು ವಿಚಾರಗಳ ಪೈಕಿ ಇಂಟರ್ನಲ್ ಆಗಿ ಯಾವ ರೀತಿಯಾಗಿ ಮತಗಳನ್ನ ಪಡಿಬಹುದು ಅನ್ನೋ ಒಂದಿಷ್ಟು ಚರ್ಚೆ ಕೂಡ ಮಾಡಿ ಒಂದಿಷ್ಟು ಮತ ಪಡೆಯೋದಕ್ಕೆ ಏನ್ ಮಾಡ್ಬೇಕು ಅನ್ನೋ ಒಂದಿಷ್ಟು ಆಲೋಚನೆ ಕೂಡ ಮಾಡಿದ್ದಾರೆ. ಜೊತೆಗೆ ಇನ್ನೊಂದು ಕಡೆ ನೋಡ್ತಾ ಹೋದ್ರೆ ಬಿಜೆಪಿ ಅವರು ಕೂಡ ಅಷ್ಟೇ ನಾಳೆ ಅವರು ಕೂಡ ಒಂದು ಸಮಾವೇಶ ಮಾಡಿ ಅವರ ಶಕ್ತಿ ಪ್ರದರ್ಶನ ಕೂಡ ಮಾಡೋದಕ್ಕೆ ತಯಾರು ಮಾಡ್ಕೊಳ್ತಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಆದ್ರೆ ನಾಳೆನೆ ಬಹಿರಂಗ ಪ್ರಚಾರ ಕೂಡ ಅಂತ್ಯವಾಗುತ್ತೆ. ಅದಾದ ಬಳಿಕ 1 ದಿನ ಡೋರ್ ಟು ಡೋರ್ ಕ್ಯಾಂಪೇನ್ ಇರುತ್ತೆ. ಅದಾದ ಬಳಿಕ ಏಪ್ರಿಲ್ 9ನೇ ತಾರೀಕು ಮತದಾನ ನಡೆಯುತ್ತೆ. ಮತದಾರರು ಕೊನೆಗೆ ಯಾರಿಗೆ ಈ ಕಿರೀಟವನ್ನ ಕೊಡ್ತಾರೆ ಅಂತ ಕೂಡ ಕಾದ್ ನೋಡ್ಬೇಕಾಗಿರುತ್ತೆ. ಕ್ಯಾಮರಾ ಪರ್ಸನ್ ಕುಲಕರ್ಣಿ ಜೊತೆ ಓಂ ವಿವೇಕ್ ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬಾಗಲಕೋಟೆ.